ದೌಳಾ ದೇವಿ ದೇವಸ್ಥಾನ ಉತ್ತರಾಖಂಡದ ಪರ್ವತ ಪ್ರದೇಶ. ಉತ್ತರಾಖಂಡದ ಹಿಮಾಲಯ ಪರ್ವತಗಳ ಮಧ್ಯೆ ತೀವ್ರ ನಿಸರ್ಗ ಸೌಂದರ್ಯದ ಒಳಗಿರುವ ಒಂದು ಪುರಾತನ ದೇವಾಲಯವಿದೆ, ದೌಳಾ ದೇವಿ ದೇವಸ್ಥಾನ. ಇಲ್ಲಿ ದೇವಿಯನ್ನು ಶಕ್ತಿ ರೂಪದಲ್ಲಿ ಪೂಜಿಸುತ್ತಾರೆ. ಆದರೆ ಈ ದೇವಾಲಯವನ್ನು ಕುರಿತಂತೆ ಒಂದು ಭಯಾನಕ ನಂಬಿಕೆ ಇದೆ. ರಾತ್ರಿ ದೇವಿಯ ಆತ್ಮ ಪ್ರಚಂಡ ಶಕ್ತಿಯಾಗಿ ಪ್ರತ್ಯಕ್ಷವಾಗುತ್ತಾಳೆ ಎಂಬುದು. ಪ್ರತಿದಿನ ಬೆಳಗ್ಗೆ ದೇವಿಗೆ ಭಕ್ತರ ಸೇವೆ ನಡೆಯುತ್ತದೆ. ಆದರೆ ಸಂಜೆ 7 ಗಂಟೆಯೊಳಗೆ ದೇವಾಲಯವನ್ನು ಸಂಪೂರ್ಣವಾಗಿ ಮುಚ್ಚಲಾಗುತ್ತದೆ. ಅದಾದ್ಮೇಲೆ ಯಾರೂ ಒಳಗೆ ಪ್ರವೇಶಿಸದಿರಬೇಕು. ಕಾರಣ ಅಲ್ಲಿ ರಾತ್ರಿ ವೇಳೆ ಅನೇಕ ಅತಿಮಾನವೀಯ ಘಟನೆಗಳು ಸಂಭವಿಸುತ್ತವೆ ಎಂಬ ನಂಬಿಕೆ. ಈ ನಂಬಿಕೆಯನ್ನು ನಂಬದ ಯುವ ಬ್ರಾಹ್ಮಣ ಶಂಕರ್ ದೇವಿಯನ್ನು ಪರೀಕ್ಷಿಸಲು ರಾತ್ರಿ ದೇವಸ್ಥಾನದಲ್ಲಿ ಉಳಿಯಲು ನಿರ್ಧರಿಸಿದ. ಅವನು ಧೈರ್ಯದಿಂದ ದೇವಿಯ ಐದವ ಮುಂದೆ ಕುಳಿತ. ಮೊದಲು ಎಲ್ಲವೂ ಶಾಂತವಾಗಿತ್ತು. ಆದರೆ ಮಧ್ಯರಾತ್ರಿ 3 ಗಂಟೆ ಹೊತ್ತಿಗೆ ಗರ್ಭಗುಡಿಯಿಂದ ತೀರಾ ವಿಚಿತ್ರವಾದ ಶಬ್ದಗಳು ಕೇಳತೊಡಗಿದವು. ಮಹಿಳಾ ನಗು, ಕಟ್ಟಡ ಕಂಪಿಸುವ ಶಬ್ದ ಹಾಗೂ ಬಿಸುಪಿನ ಗಾಳಿ. ಶಂಕರ್ ಎಚ್ಚರವಾಗಿದ್ದರೂ ಅವನ ಶರೀರ ಉರಿ ಹಿಡಿದಂತೆ ಅನುಭವವಾಗಿತ್ತು. ಏನೋ ಅಜ್ಞಾತ ಶಕ್ತಿ ಅವನ ಸುತ್ತಲೂ ತಿರುಗುತ್ತಿರುವ ಅನುಭವ. ದೇವಿಯ ಐದವ ಹಸಿರು ಬೆಳಕಿನಿಂದ ಹೊಳೆಯತೊಡಗಿತು. ಶಂಕರ್ ಅಚ್ಚರಿಗೆ ಒಳಗಾಗಿದ್ದರೂ ಎದ್ದು ಓಡಲೂ ಆಗಲಿಲ್ಲ. ತಕ್ಷಣವೇ ಅವನು ಅಜ್ಞಾತ ಶಕ್ತಿಯಿಂದ ಬುದ್ಧಿ ಮುಚ್ಚಿಕೊಂಡನು. ಮರುದಿನ ದೇವಸ್ಥಾನದ ಅರ್ಚಕರು ಬಾಗಿಲು ತೆರೆದಾಗ ಶಂಕರ್ ದೇವಾಲಯದ ಹೊರಗಡೆ ಬಿದ್ದ ಸ್ಥಿತಿಯಲ್ಲಿ ಸತ್ತು ಹೋಗಿದ್ದ. ವೈದ್ಯಕೀಯ ವರದಿ ಇದನ್ನು ಹೃದಯಾಘಾತ ಎಂದು ಗುರುತಿಸಿತು. ಆದರೆ ಊರಿನ ಜನರು ಅದನ್ನು ದೇವಿಯ ಶಾಪವೆಂದು ನಂಬಿದರು. ಇಂದಿಗೂ ದೌಳಾ ದೇವಿ ದೇವಸ್ಥಾನದಲ್ಲಿ ಸಂಜೆ ನಂತರ ಯಾರೂ ಒಳಗೆ ಹೋಗುವುದಿಲ್ಲ. ಧರ್ಮಪರವಾದ ಭಕ್ತರು ಮಾತ್ರ ಬೆಳಗಿನ ಪೂಜೆಗೆ ಬರುತ್ತಾರೆ. ಈ ಘಟನೆಯಿಂದ ದೇವಿಯನ್ನು ಅತಿಶಕ್ತಿಶಾಲಿ ಶಕ್ತಿ ಎಂದೇ ಭಕ್ತರು ಗುರುತಿಸಿದ್ದಾರೆ. ಈ ದೇವಾಲಯವು ಭಯ ಮತ್ತು ಶ್ರದ್ಧೆಯ ಸಾಂದ್ರತೆಯೊಂದಿಗೆ ಜೀವಂತವಾಗಿರುವ ಸ್ಥಳ. ದೇವಾಲಯದ ಐದವ ಮುಂದೆ ನಿಂತಾಗ ಭಕ್ತರಿಗೂ ಒಂದೇ ರೀತಿಯ ತೂಕದ ಭಾವನೆ ಮೂಡುತ್ತದೆ. ಒಂದಷ್ಟು ಅಂಜಿಕೆ, ಒಂದಷ್ಟು ಶ್ರದ್ಧೆ ಮತ್ತು ಒಂದು ಶಕ್ತಿಯ ಅನುಭವ.